ಹೇಗೆ ಒಂದು ಮರವನ್ನು ತೆಗೆದುಕೊಂಡ್ರೆ ನಮಗೆ ಎಲೆ ಕಾಣುತ್ತೆ, ಕಾಂಡ ಕಾಣುತ್ತೆ, ಅದಕ್ಕೆ ಸಂಬಂಧಪಟ್ಟ ದಷ್ಟಪುಷ್ಟವಾಗಿರ್ತಕ್ಕಂಥದ್ದು ಪುಷ್ಕಳವಾಗಿ ಕಾಣ್ತಾ ಇರತಕ್ಕಂಥದ್ದು ಹೂವಾಗಿರ್ಬೋದು, ಕಾಯಾಗಿರ್ಬೋದು, ಹಣ್ಣು ಇವೆಲ್ಲ ಗಮನಿಸ್ತಿರ್ತೇವೆ. ಆದರೆ ಬೇರೆ ನಮಗೆ ಕಾಣಿಸೋದಿಲ್ಲ. ಹಾಗಂತೇಳಿ ಆ ಒಂದು ಮರಕ್ಕೆ ಬೇರಿಲ್ಲ ಅಂತ ಅರ್ಥನ? ಬೇರೆ ಇದೆ. ಆ ಬೇರು ಇದೆ ಅಂತಕ್ಕಂತಹದ್ದು ಹೇಗೋ ಹಾಗೆ ಭಗವಂತನು ಕೂಡ ಇದ್ದಾನೆ, ನಮಗೆ ಕಣ್ಣಿಗೆ ಕಾಣೋದಿಲ್ಲ. ನಮ್ಮ ಕಣ್ಣಿಗೆ ಕಾಣಬೇಕಾದ್ರೆ ಅದೊಂದು ಪ್ರೋಸೆಸ್ ಇದೆ. ಹೇಗೆ ಈ ಹಾಲಿನಲ್ಲಿ ತುಪ್ಪ ಇದೆ, ತುಪ್ಪ ಇದೆಯಾ ನೀವು ಯೋಚನೆ ಮಾಡ್ತೀರಿ, ಇದೆಯಾ? ಇದೆ ಅಂತ ಹೇಳಲಿಕ್ಕೂ ಯೋಚನೆ ಮಾಡ್ತೀವಿ ನಾವು. ಹಾಲಿನಲ್ಲಿ ತುಪ್ಪವಿದೆ, ಇದೆ. ತುಪ್ಪ ಪಡ್ಕೋಬೇಕಾದ್ರೆ ಮತ್ತೆ ತಗೊಳಕ್ಕಾಗಲ್ಲ. ಆ ಹಾಲಲ್ಲಿರೋ ತುಪ್ಪವನ್ನು ಪಡ್ಕೊಳ್ಬೇಕಾದ್ರೆ ಹಾಲು ಒಂದು ದಿನ ಇರುತ್ತೆ, ಅದೇ ಮೊಸರಾದರೆ ಒಂದು 2 ದಿನ ಇರುತ್ತೆ, ಬೆಣ್ಣೆ ಆದರೆ ಇನ್ನೊಂದು ಅಷ್ಟು ದಿನ ಇರುತ್ತೆ, ತುಪ್ಪ ಬಹುದಿನಗಳ ಕಾಲ ಉಳ್ಕೊಳ್ಳುತ್ತೆ. ಹೇಗೆ ಹಾಲಿನಲ್ಲಿ ತುಪ್ಪ ಹಡಕವೋ, ಆ ಎಳ್ಳಿನಲ್ಲಿ ಎಣ್ಣೆ ಹಡಕವೋ ಭಗವಂತ ಕೂಡ ಹಾಗೆ ತಿಳ್ಕೊಬೇಕು ನಾವು. ಅದಕ್ಕಾಗಿಯೇ ಒಂದು ಪ್ರೊಸೆಸ್ ಅಂತ ಏನು ತೋರಿಸ್ತಾ ಬರುತ್ತೋ, ಏನು ಹೇಳ್ತಾ ಬರುತ್ತೋ, ಆ ಹಾಲನ್ನು ಕಾಯಿಸುವ ಸಂಸ್ಕಾರಕ್ಕೆ ಒಳಪಟ್ಟು ಮತ್ತು ಅದಕ್ಕೆ ಎಪ್ಪು ಹಾಕುವ ಸಂಸ್ಕಾರಕ್ಕೆ ಒಳಪಡಿಸು, ಮತ್ತೆ ಕಡಿದಾಗ ಮತ್ತು ಆ ಒಂದು ಬೆಣ್ಣೆ ಬಂದಾಗ ಅದನ್ನು ಕಾಯಿಸುವ ಸಂಸ್ಕಾರಕ್ಕೆ ಒಳಪಡಿಸಿದ್ರೆ ನಮಗೆ ಬಹುದಿನಗಳು ಉಳಿಯುವಂಥ ತುಪ್ಪ ಸಿಗುತ್ತದೆಯೋ, ಭಗವಂತನನ್ನು ಕೂಡ ಆಧ್ಯಾತ್ಮ ಎನ್ನುವ ಸಬ್ಜೆಕ್ಟ್ ಒಳಗಡೆ ಹೋದರೆ ಮಾತ್ರ ನಮಗೆ